ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಕನ್ನಡಿಗಾಂತರಲೇ ಬಂದ್ಬಿಟ್ಟು ಗುರುವಾರ ಡೇಟು 14 ಗುರುವಾರ ಮಾರ್ಚು. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 12,967 ಕಿಲೋಮೀಟರ್ಸ್ ಆಗಿದೆ. ನಿನ್ನೆ ಒಂದು 160 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಅಷ್ಟೇ. ಇವಾಗ ಬಂದ್ಬಿಟ್ಟು 7ರಿಂದ 9, 9ರಿಂದ 12, 12ರಿಂದ 4, ಅದಾದಮೇಲೆ 7ರಿಂದ 11, 15 ಬುಕ್ ಮಾಡ್ಕೋತಾ ಇದ್ದೀನಿ. 12 ಅವರ್ 45 ನಿಮಿಷ. ಎಷ್ಟು 1,400 ರೂಪಾಯಿಂದ 2,100 ಚಿಲ್ಲರೆವರೆಗೂ ಆಗುತ್ತೆ ಅಂತ ಹೇಳಿರೋದು. ಬರೀ ಒಂದು 4 ಶಿಫ್ಟ್ ಬುಕ್ ಮಾಡ್ಕೊಂಡಿರೋದು. ಮತ್ತು ನನಗೆ ಇನ್ನೂ ಎಷ್ಟು 150 ಆರ್ಡ್ರಸ್ಗೆ ಅಂದರೆ ಮೆಗಾ ಗ್ಯಾರಂಟಿ ಇದೆಯಲ್ಲ, ಅದಕ್ಕೆ ಬಂದುಬಿಟ್ಟು ಇದು ತೋರಿಸ್ತಾನೆ ಇಲ್ಲ ನೋಡಿ ನಂದಿನ್ನು. ಅದು ನಾರ್ಮಲ್ 37 ಆರ್ಡ್ರಸ್ದು ಮತ್ತು ಇದು ಡಿನ್ನರ್ ಪಿಕ್ದು 15 ಆರ್ಡ್ರಸ್ ಅಷ್ಟೇ ತೋರಿಸ್ತೈತೆ. ದಿಸ್ ವೀಕ್ ಇದನ್ನೇ ತೋರಿಸ್ತಾ ಇರೋದು ಇನ್ಸೆಟಿವ್, ಅಂದರೆ ವೀಕ್ಲಿ ಇನ್ಸೆಟಿವ್ ಕೊಟ್ಟಿರೋದು. 10,400 ರೂಪಾಯಿಗೆ ಎಷ್ಟೋ 150 ಆರ್ಡ್ರ್ ಹೊಡಿಬೇಕಂತ. ಅದನ್ನು ನೀನೇ 36 ಆರ್ಡ್ರ್ ಹೊಡಿದಿರೋದು. ಇವತ್ತು ಜಾಸ್ತಿ ಹೊಡಿಬೇಕಾಗುತ್ತೆ, ಯಾಕಂದರೆ ಅದು 38 ಆರ್ಡ್ರ್ ಹೊಡೆದ್ರೆ 150 ಆರ್ಡ್ರ್ ಆಗುತ್ತೆ. 10,400 ಆಗುತ್ತೆ. ಇನ್ನು ಅರ್ನಿಂಗ್ಸ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಬರೀ ಇನ್ನು ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ ಗಾಡಿ ಸ್ಟಾರ್ಟ್ ಮಾಡಿ ಹೋಗಿಬಿಟ್ಟು ಟೀ ಕುಡ್ಕೊಂಡು ಆಮೇಲೆ ಡ್ಯೂಟಿ ಆನ್ ಮಾಡಿದ್ಮೇಲೆ ಆರ್ಡ್ರ್ ಬಿದ್ದ ಸಿಗ್ತೀನಿ. ಇವಾಗ ಫಿಲ್ಟರ್ ಕಾಫಿಯಲ್ಲಿದ್ದೀನಿ. ಫಸ್ಟ್ ಆರ್ಡ್ರ್ L&T ಅಪಾಯಿಂಟ್ಮೆಂಟ್ ಕೊಟ್ಟವನೆ, 90 ರೂಪಾಯಿ ಏನು ಕೊಟ್ಟವನೆ. ಇನ್ನು ನಮ್ಮ ಪ್ಯಾಕಿಂಗ್ ಮಾಡ್ತವ್ರೆ ಅಣ್ಣಗಳು. ನೋಡೋಣ. ಇವಾಗ ಫಸ್ಟ್ ಆರ್ಡ್ರು ಅದು ಫಿಲ್ಟರ್ ಕಾಫಿಯಿಂದ L&Tಗೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಒಂದು ಫಿಲ್ಟರ್ ಕಾಫಿಯಿಂದ ಆರ್ಡರ್ ಕೊಟ್ಟಿದ್ದು, ಆದರೆ ಡೆಲಿವರಿ ಕೊಟ್ಟಿದ್ದೀನಿ. ಇವಾಗ ತಲೆಶ್ರೀ ಕಾಫಿಯಿಂದ ಆರ್ಡರ್ ಬಿದ್ದಿರೋದು ಲೋಕಲ್ಲು. ಎಲ್ಲಪ್ಪ ಅಂದರೆ ಇಲ್ಲೇ ಸಾಕಾರನಗರದಲ್ಲೇ ಒಳಗಡೆ ಬಿದ್ದೈತೆ. ಇದನ್ನು ಕೊಟ್ಟರೆ 2ನೇ ಆರ್ಡರ್ ಕಂಪ್ಲೀಟ್ ಆಗುತ್ತೆ. ಏನು ಆರ್ಡರ್ಸ್ ತುಂಬ ಕಮ್ಮಿ ಕೊಡ್ತಾ ಇದ್ದಾನೆ. ನೋಡೋಣ, ಬರೀ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 9:46 ಗಂಟೆ ಆಗಿರೋದು. ಎಷ್ಟಪ್ಪ ಟಾರ್ಗೆಟ್ ಆಗಿದೆ ಅಂದರೆ, 20 ನಿಮಿಷ ಅಪ್ಡೇಟ್ ಆಗಬೇಕು. 440 ರೂಪಾಯಿ ಹೊಡೆದಿದ್ದೀನಿ. 2 ಅವರ್ 31 ನಿಮಿಷ 6 ಆರ್ಡರ್ ಹೊಡೆದಿದ್ದೀನಿ. ಅರ್ಧ ಕೌಂಟ್ರು 1 ತೊಗೊಂಡಿದೆ. ನೋಡೋಣ. ಇವಾಗ ಝೋನಲ್ಲಿದ್ದೀನಿ. ಜಯಮಾಲ್ ಹತ್ರನೇ 40 ರೂಪಾಯಿ ಎಕ್ಸ್ಟ್ರಾ ಇದೆ ಇನ್ನೂ. ಅದು ಎಷ್ಟು ಗಂಟೆವರೆಗೆ ಇದೆ ಗೊತ್ತಿಲ್ಲ. 10 ಗಂಟೆವರೆಗೆ ಇದೆಯೋ ಏನೋ 11 ಗಂಟೆವರೆಗೆ ಇದೆಯೋ ಗೊತ್ತಿಲ್ಲ. ನೋಡೋಣ. ಕಂಟಿನ್ಯೂ 3 ಗಂಟೆವರೆಗೆ ಸರ್ಜ್ ಅಂತೂ ಇದ್ದೇ ಇದೆ. ನೋಡೋಣ, ಬರೀ ಇನ್ನು ನಿಮಗೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಟೈಮ್ ಹತ್ತತ್ರ 11 ಗಂಟೆ ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಇದೆ ಅಂದರೆ 594 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 594, 9 ಆರ್ಡರ್ ಹೊಡೆದಿದ್ದೀನಿ. 3 ಅವರ್ 44 ನಿಮಿಷ ಇತ್ತು ಡ್ಯೂಟಿ ಲಾಗಿನ್ ಆಗಿಬಿಟ್ಟು. ಇವಾಗ ಜಕ್ಕೂರು ಈ ಕಡೆ ಇದೆ, ಯಾವುದೋ ಅಪಾರ್ಟ್ಮೆಂಟ್ ಸಖತ್ತಾಗಿದೆ. ಅಪಾರ್ಟ್ಮೆಂಟ್ ಒಂಥರ ಇಲ್ಲಿದ್ದೀನಿ. ಇವಾಗ ಇಲ್ಲಿಂದ ಝೋನಿಗೆ ಹೋಗಬೇಕು. 27 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. 27 ರೂಪಾಯಿ. ಇವಾಗ ಡೈರೆಕ್ಟಾಗಿ ನಿಮಗೆ ಮಧ್ಯಾಹ್ನ 12 ಗಂಟೆ ಮೇಲೆ ಸಿಗ್ತೀನಿ. ನಾನಿರೋದು ಈ ಸೈಡ್ ಜಕ್ಕೂರು, ಕೆಂಪಾಪುರ, ಹೆಬ್ಬಾಳಿಕೆ, ಉಡುಪಿ ಉಪಚಾರಕ್ಕೆ ಪಿಕಪ್ ಹೇಳಿಬಿಟ್ಟವನೆ. 42 ರೂಪಾಯಿ. 27 ರೂಪಾಯಿ ರಿಟರ್ನ್ ಅಮೌಂಟೇ ಇತ್ತಲ್ಲೋ. ಏನು ಬಡ್ಡಿ ಮಗ ಇದ್ದಾನೆ ಅಂತೀನಿ. ಸೊಳ್ಳೆ ಮಗನ ತಾಯಿನ ಹಣ ಇವನು. ನನ್ನ ಮಗ ಹೋದು ಎಷ್ಟು 3.5 ಕಿಲೋಮೀಟ್ರು. ಅಪ್ಪ 3.5 ಕಿಲೋಮೀಟ್ರ್ ಹೋಗ್ಬೇಕು ಅಕ್ಕ. ಬರ್ರಿ 3.5 ಕಿಲೋಮೀಟ್ರ್ಗೂ. ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ 11:55 ಗಂಟೆಗೆ. ಮತ್ತೆಲ್ಲರೂ ಲಾಂಗ್ ಆರ್ಡರ್ ಕೊಡ್ತಾನೆ ಅಂತ, ಯಾಕಂದರೆ 12 ಗಂಟೆ ಮೇಲೆ 40 ರೂಪಾಯಿ ಸರ್ಜ್ ಇರೋದಲ್ಲ, ಅದಕ್ಕೆ. ಇವಾಗ 702 ರೂಪಾಯಿ ಅರ್ನಿಂಗ್ಸ್ ಇದೆ. 13 ಆರ್ಡರ್ ಬೇಕಾಗಿದೆ. ಇನ್ನು 12 ಆರ್ಡರ್ ಹೊಡೆದಿದ್ದೀನಿ. ನೋಡೋಣ. ಇವಾಗ 12 ಗಂಟೆ ಲಾಗಿನ್ ಆದ ತಕ್ಷಣ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 1:11 ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 900 ಚಿಲ್ಲರೆ ಆಗಿದೆ. 16 ಆರ್ಡರ್ ಹೊಡೆದು ಇನ್ನೂ 9 ಆರ್ಡರ್ ಹೊಡಿಬೇಕು. 5 ಅವರ್ 47 ನಿಮಿಷ. ಬರೀ ನೋಡೋಣ. ಇವಾಗ ದೇವಿನಗರದಲ್ಲಿ ಇದ್ದೀನಿ. ಈ ಝೋನಲ್ಲಿ ಒಂದು ಝೋನಲ್ಲಿ, ನಮ್ಮ ಝೋನಲ್ಲಿ BL ರೋಡಲ್ಲಿ ಝೋನಲ್ಲಿ 40 ತೋರಿಸ್ತಾ ಇದೆ. ಔಟ್ ಆಫ್ ಝೋನಿಗೆ ಹೋದರೆ 30 ರೂಪಾಯಿ ತೋರಿಸ್ತಾ ಇದ್ದೀನಿ. ನೋಡೋಣ. ಬರೀ ನಾನು ಮತ್ತೆ ಇಲ್ಲಿಂದ ನಮ್ಮ ಝೋನಿಗೆ ಹೋಗ್ತೀನಿ. ಇಲ್ಲೇ BL ಪಕ್ಕದಲ್ಲಿ ಇರೋದಲ್ಲ, BL ಕಡೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ಆರ್ಡರ್ ಆಗಿದ್ಮೇಲೆ. ಇಲ್ಲಿ ನೋಡಿ, 19 ಕಿಲೋಮೀಟ್ರಿಗೆ 150 ರೂಪಾಯಿ ಕೊಟ್ಟವನೆ. ಸರ್ಜ್ ಎಲ್ಲ ಸೇರಿಸ್ಬಿಟ್ಟು 91 ರೂಪಾಯಿ. ಏನು ಯಾವ ನನ್ನ ಮಗ ಹೋಗ್ತಾನೆ. ಹತ್ತತ್ರ KR ಪುರಮು, CV ರಾಮಚಂದ್ರ ನಗರ. ಯಾವನು ಹೋಗ್ತಾನೆ ಇಷ್ಟೊಂದು ಲಾಂಗಾ? ಏನು ಮಾಡು, 15 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಹೋಗೋಕ್ಕೆ ಅರ್ಧ ಗಂಟೆ ಮೇಲೆ ಬೇಕು, 1 ಅವರ್ ಮೇಲೆ ಬೇಕು. 91 ರಿಟರ್ನ್ ಅಮೌಂಟ್ ಐತೆ. ಅದೇ ಅಮೌಂಟ್ ಕೊಟ್ಬಿಡ್ತಾನೆ ನಮಗೆ. ಬೇಡ, ರಿಜೆಕ್ಟ್ ಹೊಡಿತೀನಿ ನಾನು. ಅವೆಲ್ಲ ಐತಪ್ಪ. 1 ಆರ್ಡ್ರ್ ರಿಜೆಕ್ಟ್ ಮಾಡಿದೆ. ಏನು ಮಾಡೋಕ್ಕಾಗಲ್ಲ. ಇಷ್ಟು ಲಾಂಗ್ ಕೊಟ್ಟರೆ ಯಾವ ನನ್ನ ಮಗ ಹೋಗ್ತಾನೆ? 150 ರೂಪಾಯಿ 19 ಕಿಲೋಮೀಟ್ರಿಗೆ ಯಾವನು ಹೋಗ್ತಾನೆ? ಹೋಗ್ರಿ ಆ ಕಡೆ. ನಾನಂದ್ರೆ ರಿಜೆಕ್ಟ್ ಹೊಡೆದಿದ್ದೀನಿ. ಒಂದು ಆರ್ಡ್ರ್ ಇವತ್ತಿಂದ ರಿಜೆಕ್ಟ್ ಆಯಿತು. ಇನ್ನು ಬೇಕಾಗಿರೋ ನೋಡಿ ರಿಜೆಕ್ಟ್ ಎಷ್ಟು ಕಿಲೋಮೀಟ್ರ್ ನೋಡಿ, 19.5 ಕಿಲೋಮೀಟ್ರ್ 50 ನಿಮಿಷ ಕೊಟ್ಟಿರೋದು. ಯಾವನು ಹೋಗ್ತಾನೆ? ಅಲ್ಲಿಂದ ರಿಟರ್ನ್ ಅಮೌಂಟು 90 ರೂಪಾಯಿ ಕೊಡಲ್ಲ, ಅದೇ ಅಮೌಂಟ್ ಕೊಟ್ಬಿಡ್ತಾನಲ್ಲ, ಅದಕ್ಕೆ. ಇವಾಗ ಟೈಮ್ ಬಂದುಬಿಟ್ಟು 2:30 ಗಂಟೆ ಆಗಿರೋದು. ಆಲ್ಮೋಸ್ಟು ನಾನು ಬೇಕಾಗಿರೋದು ಇನ್ನೂ ಟಾರ್ಗೆಟ್ಸು ಎಷ್ಟಪ್ಪ ಅಂದರೆ, ಇನ್ನೂ ಬೇಕಾಗಿರೋದು ನನಗೆ 4 ಆರ್ಡ್ರ್ 1,262 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ. ಬರ್ರಿ. ಇವಾಗ 7 ಅವರ್ ಮಾಡಿದ್ದೀನಿ. 2:30 ಇವಾಗ ಒಂದು ಇಲ್ಲಿ ಕಿಡಿಗರ್ಚಸ್ ಅದೇ ಲೋಕಲ್ ಕೊಟ್ಟಾನೆ. ನಾನಿರೋದು ಅಮೃತಹಳ್ಳಿಯಲ್ಲಿ. ಇಲ್ಲಿಂದ ಹೋಗೋಕ್ಕೆ ಫುಡ್ಡು ರೆಡಿ ಇಲ್ಲ, ಏನಿಲ್ಲ. ಲೋಕಲ್ ಆರ್ಡರ್ ಕೊಟ್ಟಾನೆ. ಮತ್ತು ಇವತ್ತು ಕಂಟಿನ್ಯೂ ಹೊಡಿತೀನಿ. ಇನ್ನೂ ಯಾಕಂದ್ರೆ ಆರ್ಡರ್ಸ್ ಆಗಿಲ್ವಲ್ಲ. ಇನ್ನೂ ಬೇಕಾದ್ರೆ 4 ಆರ್ಡರ್ ಇವಾಗ ಕೊಟ್ಟರೆ 3 ಬೇಕಾಗುತ್ತೆ. ನೋಡೋಣ. ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ.
ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿರೋದು. ಯಲಹಂಕದಲ್ಲಿ ಇದ್ದೀನಿ, ಸೆಕೆಂಡ್ ಫ್ಲೋರಲ್ಲಿ ಹೋಗ್ಬೇಕು ಇವಾಗ ಪಿಕಪ್ ಮಾಡೋಕ್ಕೆ. ಡ್ರಾಪ್ ಬಂದುಬಿಟ್ಟು ಕೆಂಪಾಪುರ. ಇನ್ನೂ ಒಂದು ಆರ್ಡರ್ ಬೇಕಾಗಿದೆ. ಇದೊಂದು ಕೊಟ್ಟರೆ ಅರೇಂಜ್ ನಾರ್ಮಲ್ 1500 ಚಿಲ್ಲರೆ ಆಗುತ್ತೆ. 100 ರೂಪಾಯಿ ಚಿಲ್ಲರೆ ಕೊಟ್ಟಿರೋದು. ಕೆಂಪಾಪುರಕ್ಕೆ ಡ್ರಾಪ್ ಐತೆ. ಬನ್ನಿ ಕೆಂಪಾಪುರ ಹೋದ್ಮೇಲೆ ಸಿಗ್ತೀನಿ. ಇವಾಗ ಟೈಮು 6:30 ಗಂಟೆ ಆಗಿರೋದು. ಬೆಳಗ್ಗೆಯಿಂದ ಹೊಡೆದಿರೋದು 8:30 ಗಂಟೆಯಲ್ಲಿ 1583. ಫಸ್ಟ್ ಟಾರ್ಗೆಟ್ ಮುಗಿದೋಗೈತಿ. ಇನ್ನೂ ಬೇಕಾಗಿರೋದು 11 ಆರ್ಡರ್ಸು. ಬರ್ರಿ ನೋಡೋಣ. ಇವಾಗ ಸಂಜಯನಗರ ಕಡೆ ಹೋಗ್ತೀನಿ. ಟೀಗೆ ಕುಡಿಯಬೇಕು ಸ್ವಲ್ಪ. ಟೀಗೆ ಕುಡ್ದಿಲ್ಲ, ಬೆಳಗ್ಗೆ ಕುಡ್ದಿದ್ದೆ, ಅದಾದಮೇಲೆ ಕುಡ್ದಿಲ್ಲ. ಬರ್ರಿ ನಾನು ನಿಮ್ಗೆ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಇವಾಗ ಒಂದು ಪೆಬಲ್ ಬೇಗ ಡ್ರಾಪ್ ಕೊಟ್ಟೆ. ಇನ್ನೂ ಬೇಕಾಗಿರೋದು 10 ಆರ್ಡರ್ಸು. 1640 ರೂಪಾಯಿ ಆಗಿದೆ ಅರ್ನಿಂಗ್ಸು. ನೋಡೋಣ ಬರ್ರಿ. ಇನ್ನು ಮತ್ತೆ ಎಲ್ಲಿ ಆರ್ಡರ್ ಕೊಡ್ತಾನ ನೋಡೋಣ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿರೋದು. ಹೋಗಪ್ಪ 1900 ರೂಪಾಯಿ ಅರ್ನಿಂಗ್ಸ್ ಇದೆ. 6 ಆರ್ಡ್ರ್ ಹೊಡಿಬೇಕು. ಇನ್ನೂ ನಾನು 10 ಆಗಿದೆ. ಡ್ಯೂಟಿ ಮಾಡ್ತಾಯಿದ್ದೀನಿ. 30 ರೂಪಾಯಿ ಸರ್ಜಿದೆ. ಇವಾಗ ಯಲಹಂಕದಲ್ಲಿದ್ದೀನಿ. 26 ರೂಪಾಯಿ ಕೊಟ್ಟಿದ್ದ ಮೆಗ್ನಾ ಫುಡ್ಸಿಂದ. ನೋಡೋಣ ಇವಾಗ ಇಲ್ಲಿಂದ ಯಾವ್ದಾದ್ರು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ, ಇಲ್ಲ 26 ರೂಪಾಯಿ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ನೋಡೋಣ ಬರ್ರಿ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 9:47 ಗಂಟೆ ಆಗಿದೆ. ಇನ್ನೂ 2-3 ಆರ್ಡ್ರ್ ಹೊಡಿಬೇಕು. ನಾನು 2200 ಚಿಲ್ಲರೆ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಇದು ಡ್ರಾಪ್ ಕೊಟ್ಬಿಟ್ಟಿದ್ದೀನಿ. ಕಸ್ಟಮರ್ ಗೇಟೆಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿದರು. ಅವರೇ 3ನೇ ಫ್ಲೋರಿಂದ ಬಂದಿರ್ತಿದ್ದೆ. ಕಸ್ಟಮರೇ ಬರ್ತಾನೆ ಅಂತ ಹೇಳಿದ್ದಾರೆ. ನೋಡೋಣ. ಇನ್ನೂ 2-3 ಆರ್ಡ್ರ್ ಹೊಡಿಬೇಕು. ಬೇಗ ಹೊಡಿಯೋಣ. ಮತ್ತು ನನಗೆ ವೀಕಿಗೆ ಬೇಕಾಗಿರೋದು ಎಷ್ಟಪ್ಪ ಅಂದರೆ 72 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು 110 ಟಾರ್ಗೆಟ್ಗೆ 38 ಬೇಕಾಗಿರೋದು. ಆ ಕಡೆ 40 ಹತ್ರ ಬರೀ 72 ಆರ್ಡ್ರ್ ಹೊಡೆದಿರೋದು. ಮತ್ತೆ ಸಿಗ್ತೀನಿ ಆಮೇಲೆ ಕಸ್ಟಮರ್ ಬಂದರು. ಇವಾಗ ಟೈಮ್ ಬಂದುಬಿಟ್ಟು 10:30 ಗಂಟೆ ಆಗಿರೋದು. 11:53 ನಿಮಿಷ ಇತ್ತು. 12 ನಿಮಿಷ ಆಗಿದೆ ಅಂದ್ಕೊಳ್ಳಿ. 2286 ರೂಪಾಯಿ ಇದೆ. ಇದೊಂದು ಆರ್ಡ್ರ್ ಕೊಟ್ಟಿರೋದು. ಕೊಡೋಕ್ಕೆ ಬಂದಿದ್ದೀನಿ. ಡ್ರಾಪ್ ಇದು ನೆಟ್ವರ್ಕೇ ಸರಿಯಾಗಿ ಬರ್ತಾಯಿಲ್ಲ. ಇನ್ನೂ ಆಲ್ಮೋಸ್ಟ್ ನಾನು ಇಲ್ಲಿಂದ L&T ಅಪಾರ್ಟ್ಮೆಂಟ್ ಇದೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 8 ಕಿಲೋಮೀಟ್ರ್ ನಾನು ಮನೆಗೆ ಹೋಗಬೇಕು. ನೋಡೋಣ ಬರ್ರಿ. ಇವತ್ತು ಗಾಡಿ ಕಿಲೋಮೀಟ್ರ್ ಎಷ್ಟಾಗೈತಿ, ಎಷ್ಟು ಅರ್ನಿಂಗ್ಸ್ ಆಗ್ತೈತಿ, ಟೋಟಲ್ ಏನಾದ್ರು ಡಿಲಿವರಿ ಕಂಪ್ಲೀಟ್ ಕೊಟ್ಬೇಕಾ. ಇಲ್ಲೇ ನಿಂತ್ಕೋತೀನಿ. ಒಂದು 5-10 ನಿಮಿಷ ಇರೋದು ಹಿಂಗೋ ಇದನ್ನಾಗೋಕ್ಕೆ. ನಿಂತ್ಕೊಂಡು ಇಲ್ಲಾರೆ ನೋಡೋಣ ಏನಾಗುತ್ತೆ ಅಂತ. ಇಲ್ಲೇ ಹೊರಗಡೆ ಆಚೆ ಕಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಇಲ್ಲಾರೆ ನೋಡೋಣ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕಂದ್ರೂ ನಾವು ಗಾಡಿ ಕೇಳಿದ್ನಪ್ಪ. ನೋಡೋಣ ಗಾಡಿ ಕಿಲೋಮೀಟರ್ಸ್ ಇವಾಗ ಸದ್ಯಕ್ಕೆ ಲೈಟು ಕಾಣ್ತಲ್ಲವಲ್ಲ. 13,187 ಕಿಲೋಮೀಟ್ರ್ ಓಡಿಸಿದ್ದೀನಿ. ನೋಡೋಣ ಇವಾಗ ಗಾಡಿ ಕಿಲೋಮೀಟ್ರ್ ಎಷ್ಟಾಗುತ್ತೆ ಮತ್ತು ಇದನ್ನೆಷ್ಟು ಅಮೌಂಟ್ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 10:48 ಗಂಟೆಗೆ ಇದು ಡ್ಯೂಟಿ ಆಫ್ ಮಾಡಿದ್ದೀನಿ. 2312 ಪ್ಲಸ್ಸು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ. 2312 ಪ್ಲಸ್ 525 ರೂಪಾಯಿ. 2312 ಪ್ಲಸ್ 525 2837 ಅರ್ನಿಂಗ್ಸ್ ಹೊಡೆದಿದ್ದೀನಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಇವಾಗ 13,193 ಎಷ್ಟು 13,193 ಆಗಿದೆ. ನೋಡೋಣ ರೀ ಇವಾಗ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. 93 ಇದರಲ್ಲಿ 93 13,193 ಮೈನಸ್ ಮಾಡೋಣ ನೀರು. ಬೆಳಗ್ಗೆ ಎಷ್ಟಾಗಿದೆ ಅಂತ. ಬೆಳಗ್ಗೆ ಬಂದುಬಿಟ್ಟು 12,967 ಕಿಲೋಮೀಟ್ರ್ ಆಗಿತ್ತು. ಇವಾಗ ಆಗಿರೋದು 13,193. 226 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ ಇವತ್ತು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.